ಬನ್ನಿ ಇಲ್ಲಿ. ಥ್ಯಾಂಕ್ಸ್. ಯಾಕೆ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ ಚಲು ಚಲು. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ಅವ್ನಿಗೆ ಅಂಟು ರೋಗ ಇದೆ, ತಬ್ಗೊಳ್ಳೋ ರೋಗ. ತಬ್ಗೋತಾನೆ, ಅದು ಅಂಟು ರೋಗ ತರ ಇದೆ. ಅಲ್ಲೆಲ್ಲಾದ್ರೂ ಗೌರ್ಮೆಂಟ್ ಆಸ್ಪತ್ರೆ ಇದ್ರೆ ಕಳ್ಸ್ಬಿಡಿ ಅಣ್ಣ ದಯವಿಟ್ಟು. ಹಾ ಅಣ್ಣ ಇಲ್ಲಿ ಹಾಸ್ಪಿಟ್ಲಲ್ಲಿ ಇದೆ ಅಣ್ಣ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹುಷಾರಿಲ್ಲ ಅದಕ್ಕೆ. ಅಲ್ಲಿ ಐತೆ ದೊಡ್ಡ ಹಾಂ ಹೆಂಗಿದ್ರು ಓಕೆ, ನನಗೆ ಒಂಥರ ಹುಷಾರಿಲ್ಲ ನನಗೆ ಇದು, ಅದರಿಂದ. ಎಲ್ಲಿದೆ ಕರೆಕ್ಟಾಗಿ? ಹಾಂ ಅಲ್ಲಿ ಪೆಟ್ರೋಲ್ ಬಂಕ್ ಇಲ್ವಾ, ಹಾಂ. ಅಲ್ಲೇ ಐತೆ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಹೌದಾ? ಒಂದು ದೊಡ್ಡ ಹಾಸ್ಪಿಟ್ಲ್ ಐತೆ. ನಮ್ಮ ಇವರು ಲೈನಲ್ಲಿ ಇದ್ದಾರೆ ಅಣ್ಣ, ಅವ್ರಿಗೆ ಕೇಳಿ ಅಣ್ಣ, ನಂಗೆ ಗೊತ್ತಿಲ್ಲ, ಹೊಸಬ ನಾನು ಈ ಕಡೆ. ಅಣ್ಣ ನಮಸ್ತೆ, ಸೈಡ್ ಬನ್ನಿ. ಸ್ವಲ್ಪ ಮೊಬೈಲ್ನ ಒರೆಸ್ಬಿಟ್ಟು ಕಿವಿಗೆ ಇಟ್ಕೊಳ್ಳಿ, ಹೇಳ್ತೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಅಣ್ಣ ಏನ್ ಗೊತ್ತಣ್ಣ, ಅವ್ನಿಗೆ ಅಂಟು ರೋಗ ಐತೆ. ನಾನು ಅವ್ನ ಫ್ರೆಂಡ್ ಮಾತಾಡ್ತಾ ಇರೋದು. ಅವ್ನಿಗೆ ಎಲ್ಲಾದ್ರೂ ಹತ್ರ ಇರೋ ಗೌರ್ಮೆಂಟ್ ಆಸ್ಪತ್ರೆಗೆ ಹೇಳಿ ಕಳ್ಸ್ಕೊಟ್ಬಿಡಿ. ಅವ್ನೇನಾದ್ರೂ ತಬ್ಗೋಬೇಕು ಇಗ್ಗೋಬೇಕು ಅಂದ್ರೆ ಹತ್ರ ಬಿಟ್ಕೊಳಕು. ಇದಕ್ಕೆ ಅದಕ್ಕೆ ದೂರ ನಿಂತ್ಕೊಂಡು ಮಾತಾಡಿ ಸ್ವಲ್ಪ, ಸರಿನಾ? ಬೇಗೂರು ಹಾಸ್ಪಿಟ್ಲ್ಗಾ? ಬೇಗೂರು ಹಾಸ್ಪಿಟ್ಲ್ ಕಳ್ಸ್ಕೊಟ್ಬಿಡಿ ಅವ್ನ. ದೂರ ನಿಂತ್ಕೊಂಡು ಮಾತಾಡಿ. ಹೌದು, ದೂರ ನಿಂತ್ಕೊಂಡು ಮಾತಾಡಿ ಅವನ ಹತ್ರ. ಹೋಗಿ ಏನ ಹಂಗೆ ನಾರ್ಮಲ್ ಆಗಿ ಮಾತಾಡಿಸಿ ಕಳ್ಸ್ಬಿಡಿ. ಅಲ್ಲಿ ಹೋಗಿ. ಹಾಂ ಆ ಬಸ್ ಬರುತ್ತೆ, ಬೇಗೂರು ಗೌರ್ಮೆಂಟ್ ಹಾಸ್ಪಿಟ್ಲ್. ಹಾಂ ಬಸ್ ಬರುತ್ತೆ, ಅಂದ್ರೆ ಆಟೋ ಹೋಗುತ್ತೆ, ಹೋಗು. ಹೌದು, ಥ್ಯಾಂಕ್ಸ್ ಅಣ್ಣ. ಹೋಗಿ ಆಯ್ತು, ಹೋಗು. ಯಾಕೆ ಇಲ್ಲ ಆಯ್ತು, ಹೋಗಿ. ಹಾ, ನೀವು address- ಕಲಿತಿದೆ ಕೈಯಲ್ಲಿ. ಅಡ್ರೆಸ್ಸು ಚೆನ್ನಾಗಿ ಹೇಳಿದ್ರಿ ನೀವು. ಹೋಗಿ ಅಲ್ಲಿ ಹೋಗಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆಯ್ತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆಯ್ತು, ಹೋಗಪ್ಪ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಒಂದು ಥ್ಯಾಂಕ್ಸ್ ಹೇಳ್ಬೇಕಣ್ಣ ನಿಮ್ಗೆ. ಬನ್ನಿ ಇಲ್ಲಿ. ಯಾಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಇಲ್ಲಿ. ಇದೋ ವಿಷಯ. ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿ ಗುಟ್ಟು. ಸರಿ ಬನ್ನಿ, ನಮ್ ಕ್ಯಾಮ್ರಾ ಇದೆ ಬೇಡ, ಕ್ಯಾಮ್ರಾ ಇದೆ ಬೇಡ ಅಣ್ಣ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ ಚಲು ಚಲು ಸ್ಮೈಲ್. ಬ್ರದರು ತುಂಬಾ ಚೆನ್ನಾಗಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಇದ್ರೆ ಸ್ಕೂಲಲ್ಲಿ, ಗೊತ್ತಿಲ್ಲ ಏನ್ ಅಲ್ಲುಗ್ಗೆ ಅಣ್ಣ ಒಳಗಡೆ ಒಳಗಡೆ ನುಗ್ಗಿ. ಯಾವ ಸೀಲಿಗೆ ನಾವು ನಮ್ನ ಹಾಕಿ ಈ ತರ ಸರಿ, ಏನಕ್ಕೆ ಇಷ್ಟೊಂದು ಭಯ ಪಡ್ಬೇಕು? ಭಯಪಟ್ಟು ದುಡ್ಡು ಬೇಕಪ್ಪ ಹಾಸ್ಪಿಟಲ್ ಖರ್ಚು ಮಾಡಕ್ಕೆ. ಲಕ್ಷ ಎಲ್ಲಿ ಹೋಗ್ಲಿ. ಆದ್ರೂ ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ. ಅಯ್ಯೋ. ಬೇಜಾರು ಮಾಡ್ಕೊಬೇಡಿ. ನಾವು ಕನ್ನಡಿಗರನ್ನ ನಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಈ ಕಡೆಯಿಂದ ಬೆಂಬಲನೂ ಇರಬೇಕು, ನಿಮಗೆ ಪ್ರೋತ್ಸಾಹನ ಇರಬೇಕು, ಸಪೋರ್ಟ್ ಸರಿ ಅಣ್ಣ, ಇರಬೇಕು. ತಪ್ಪಾಗಿರೋ ದಯವಿಟ್ಟು ಕ್ಷಮೆ ಇರ್ಲಿ. ಆಯ್ತಾಯ್ತು. ಸರಿನಾ? ಹಂಗೆ ಒಂದು ಇವಾಗ ಹೇಳಿ. ಆಯ್ತಾಯ್ತು. ಹೇಳಿ ಏನೋ ಹೇಳ್ತಾ ಇದ್ದೀನಿ. ಹಾ. ನಮ್ಮ ಹತ್ರ ಕಾಸು ಇರ್ಲಿಲ್ಲ ಹಾಸ್ಪಿಟಲ್ ಖರ್ಚು ಮಾಡಕ್ಕೆ. ಅವ್ರು ಅರಿಯೋಕು ಹೋಗ್ ಬರ್ರಿ, ಅವ್ರು ಅರಿಯೋಕು ಹೋಗ್ ಬರ್ರಿ. ಫುಲ್ ಸುಸ್ತಾಗ್ಬಿಟ್ರು. ನನ್ಗೆ ಹುಷಾರಿಲ್ಲ ಅನ್ನೋದು ಕೇಳ್ಬಿಟ್ಟು. ಸರಿನಾ, ದಯವಿಟ್ಟು ಕ್ಷಮೆ ಇರ್ಲಿ, ಏನೇ ತಪ್ಪಿದ್ರು ನಮ್ಗೆ. ಆಯ್ತಾಯ್ತು, ಹೋಗಿ ಹೋಗಿ. ಒಂದು ನಾಯಿ ಮಾಡಿ. ನಾಯಿ ಮಾಡ್ಬಿಡಿ. ಆಯ್ತು, ಎಲ್ಲರಿಗೂ ಚೆನ್ನಾಗಿರ್ಲಿ ಬಿಡ್ರಿ. ಇಲ್ಲಿ ಹಾಸ್ಪಿಟ್ಲ್ ಇದೆಯಣ್ಣ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಾ? ಹೌದಾ? ಚೆನ್ನಾಗಿದೆಯಾ? ಚೆನ್ನಾಗಿ ನೋಡ್ತಾರಣ್ಣ ಅಲ್ಲಿ? ಹುಷಾರಿದ್ದಿಲ್ಲ ಅದೇ, ಅದಕ್ಕೋಸ್ಕರ. ಅದು ನಮ್ಮ ಅಣ್ಣ ಅಡ್ರೆಸ್ ಹೇಳ್ತಾರ, ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಅಂತ. ನಾನು ಹೊಸಪನೇ ಅಣ್ಣ. ಏನು ಯಾವ ಏರಿಯಾ ಅಂತ ಹೇಳಿ. ಹಲೋ ಅಣ್ಣ ನಮಸ್ತೆ. ಅದು ಫೋನ್ ಸ್ವಲ್ಪ ಉಜ್ಜಿಬಿಟ್ಟು ಕಿವಿಗೆ ಇಟ್ಕೋತೀರಾ? ಯಾಕೆ ಏನಂತ ಎಲ್ಲಿದಾರಂತೆ ಕೇಳಿಲ್ಲ. ಎಲ್ಲಿದಾರಂತೆ? ಎಲ್ಲಿದಾರಂತ ಅವರು? ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ಎಲ್ಲಿ, ಯಾವ ಸೈಡು? ಇಲ್ಲಿದೆ ನೋಡಿ ಹಾಸ್ಪಿಟ್ಲು. ಥ್ಯಾಂಕ್ಸ್. ಯಾಕೆ? ಸರಿ ಬನ್ನಿ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ ಚಲು ಚಲು ಸ್ಮೈಲ್.
ಇನ್ನು ವಿಷಯನೇ ಗೊತ್ತಿಲ್ಲ, ಏನು ಮಾತಾಡೋ ಇಲ್ಲ. ಆಲ್ರೆಡಿ ಅವರು ಟೆಂಪಲ್ ರನ್ನು ಓಡ್ಬಿಟ್ಟಿದ್ದಾರೆ. ಇಲ್ಲೇ ಬನ್ನಿ ಸರ್, ಇಲ್ಲೇ ಬನ್ನಿ. ಎಲ್ಲಿಗೆ? ದನ ಮೀಸಕ? ನಮ್ಗೇನಿಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ನಾನು ಇಲ್ಲಿ ಬನ್ನಿ, ಇನ್ನೂ ಭಯ ಪಡ್ತಿದ್ದಿಲ್ಲ ಇಲ್ಲಿ ಬಾಣ. ನಾವು ಹೋಗ್ಬಿಡ್ತೀವಿ ಬನ್ನಿ. ಒಂದು ಆಯ್ ಏನಿಲ್ಲ. ಮಾಡ್ಸಲ್ಲ ನಾವು, ನೀವೊಂದು ಯಾಕಂದ್ರೆ ಇಷ್ಟ ಮಾಡಿದ್ವಲ್ಲ, ವಿಡಿಯೋ ಮಾಡಿದ್ವಲ್ಲ, ಒಂದು ಆಯ್ ಮಾಡ್ಸಕ್ಕಷ್ಟೇ ಜನಕ್ಕೆ. ಇಲ್ಲಿ ಬನ್ನಿ. ಈ ಕಡೆ ಬನ್ನಿ. ನೋಡಿ, ಕರೆಕ್ಟಾಗಿ ಒಂದು ½ ಅವರ್ ಮೇಲೆ ಆಯ್ತು. ಅಲ್ಲಿಂದ ಬಂದ್ಬಿಟ್ಟು ವೆಯ್ಟ್ ಮಾಡಿ ಅಣ್ಣನ್ಗೆ ಹೇಳ್ಕೊಂಡು ತುಂಬಾ ಹೊತ್ತಾಗೋಯ್ತು. ನೋಡಿದ್ರೆ ಲಾಸ್ಟ್ ಇವಾಗ ಸಿಕ್ಕಿದ್ರು. ಇನ್ನೂ ತುಂಬಾ ಭಯದಿಂದ ಇದಾರೆ. ಇನ್ನು ಇವಾಗೂ ಭಯ. ರಣ ಹದ್ದ ತರ ಓಡ್ಸ್ಕೊಂಡ್ ಬಂದ್ರಲ್ರು, ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳ. ಇಲ್ಲ, ಫುಲ್ಲು ಇದಲ್ಲಿದ್ದಾರೆ. ಸರಿ, ಸುಳ್ಳತ್ತೆ. ಇವಾಗ ಅಡ್ಡ ಓಡ್ ಬಂದ್ಬಿಟ್ರೆ ಆದ್ರೂ ನಡ್ಗಲ್ಲ. ಯಾರು ನೋಡಿಲ್ಲ ಅಲ್ಲ, ನೀವು ಮತ್ತೆ ಹೊಸಬರ ಕೂಲಿಲ್ಲ ಏನು ಬರ್ತಿದ್ರಿ ನಮ್ಮ ಕಡೆ ಎಲ್ಲ ಬೇಕಾದ್ ಮಾತಾಡ್ತೀವಿ. ಹೌದು, ದಯವಿಟ್ಟು ಸಾರಿ. ಫೋನ್ ಬರ್ತಿದ್ ಫೋನ್ ಮಾತಾಡು ಹುಚ್ಚ ಅಂದ್ರೆ ಹೆಂಗ್ ಗೊತ್ತಿರ್ಬೇಕು? ಏನು ಬಿಡಿ, ಕಾಲ್ಗೋಗ್ಲಿ. ನಮ್ಗೆ ಯಾಕಂದ್ರೆ ನಮ್ಗೆ ಏನನ್ಸಲ್ಲ, ನಾವೆಲ್ಲ ನಮ್ಮವ್ರಿದ್ರೆ ಪಬ್ಲಿಕ್ ಮಾತಾಡ್ತೀವಿ. ನಾವೆಲ್ಲ ಮಾತಾಡ್ತೀವಿ. ಯೂಟ್ಯೂಬ್ ಯಾಕೆ ಓಡ್ ಬಂದ್ರಿ ನೀವು ಎಲ್ಲರಾದ್ರೆ ಒಬ್ಬರೇ ಆಗ ಮತ್ತೆ ನಮ್ಗೆ ಹೊಸಬ್ರು ಏನು ಗೊತ್ತಿಲ್ಲ ನಮ್ಮ ಏರಿಯಾದ. ಸರಿ ಅಣ್ಣ, ದಯವಿಟ್ಟು ನಮ್ದು ಕೇಳಿಲ್ಲ, ಅಲ್ಲಿಂದ ಓಡ್ ಬಂದ್ಬಿಟ್ರು. ಸರಿ ಅಣ್ಣ, ನಮ್ದು ಕಾಮಿಡಿಗಾಗಿ ಮಾಡಿದ್ದು ಅಷ್ಟೇ ವಿಡಿಯೋ. ದಯವಿಟ್ಟು ತಪ್ಪಿದ್ರೆ ಕ್ಷಮೆ. ಏನು ನಾಯಿ ಮಾಡಿ. ಆಯ್ತು. ಅಣ್ಣ, ಹಾಸ್ಪಿಟಲ್ ಎಲ್ಲಿ ಅಣ್ಣ? ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್. ಇಲ್ಲಿ ಯಾವ್ದು ದೊಡ್ಡದಾಗ ಯಾವ್ದಾರು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ನಿಯರ್ ಎಲ್ಲಿದೆ? ಹೌದಾ? ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗಿ ರೈಟ್ ಅಲ್ಲಿ ಬರುತ್ತೆ. ಹೌದಾ? ನಮ್ಮ ದೊಡ್ಡ ಬಸ್ ಸ್ಟಾಪ್ ಬರುತ್ತೆ, ಪೆಟ್ರೋಲ್. ನಮ್ಮ ಅಣ್ಣ ಲೈನಲ್ಲಿ ಇದ್ದಾರೆ. ಹೇಳಿ ಅಡ್ರೆಸ್ ಗೊತ್ತಿಲ್ಲ ನನಗೆ. ಯಾರು ಎಲ್ಲಿದ್ದಾರೆ? ಇದ್ದಾರೆ, ಮಾತಾಡಿ. ಅದೇ ಅವ್ರ ಲೊಕೇಶನ್ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹಲೋ ಅಣ್ಣ, ನಮಸ್ತೆ ಅಣ್ಣ. ನಮಸ್ತೆ. ಕೇಳ್ತಿದ್ಯಾ? ಮೊದಲು ಫೋನ್ ಇದೆಯಲ್ಲ, ಅದನ್ನ ಒರ್ಸ್ಕೊಂಡು ಕಿವಿಗೆ ಇಟ್ಕೊಳ್ಳಿ. ಒರ್ಸ್ಕೊಂಡ್ರಾ? ಫೋನ್ ಒರ್ಸ್ಕೊಂಡ್ರಾ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಫೋನ್ ಒರ್ಸ್ಕೊಂಡ್ರಣ? ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ಅವ್ನಿಗೆ ಅಂಟು ರೋಗ ಇದೆ, ತಬ್ಗೊಳ್ಳೋ ರೋಗ. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ಅವ್ನಿಗೆ ಅಂಟು ರೋಗ ಇದೆ, ತಬ್ಗೊಳ್ಳೋ ರೋಗ. ತಬ್ಗೋತಾನೆ, ಅದು ಅಂಟು ರೋಗ ತರ ಇದೆ. ಅಲ್ಲೆಲ್ಲಾದ್ರೂ ಗೌರ್ಮೆಂಟ್ ಆಸ್ಪತ್ರೆ ಇದ್ರೆ ಕಳ್ಸ್ಬಿಡಿ ಅಣ್ಣ, ದಯವಿಟ್ಟು. ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಹತ್ರ ಬಿಟ್ಕೊಬೇಡಿ ಜಾಸ್ತಿ, ಹತ್ರ ಬಿಟ್ಕೊಡ್ಬೇಡಿ ಜಾಸ್ತಿ. ವೈರಸ್ ಇದೆ ಅವನ ಹತ್ರ. ಆಂಟಿವೈರಸ್. ಆಂಟಿವೈರಸ್. ಮುಂದೆ ಹೋಗಪ್ಪ. ಹೆಂಗಣ್ಣ? ಲೆಫ್ಟ್ ಹೋಗಿ ಒಂದೇ ರೋಡ್. ಎಲ್ಲಿದಾರಂತ ಅವರು? ಎಲ್ಲಿದಾರಂತೆ? ಅವ್ರು ಎಲ್ಲಿದ್ದಾರೆ ಅಂತ ಹೇಳಿಲ್ಲ, ಹಾಸ್ಪಿಟಲ್ ಹತ್ರ ಕಳ್ಸಿ ಅಂತ. ಹೌದಾ? ಸರಿ, ಥ್ಯಾಂಕ್ಸ್ ಅಣ್ಣ. ಇಲ್ಲ, ಹೋಗಿ ಪರವಾಗಿರಿ. ಇಲ್ಲ, ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಗೆ. ಯಾಕಂದ್ರೆ ಇಷ್ಟೊಂದು ಅಡ್ರೆಸ್ ಚೆನ್ನಾಗಿ ಹೇಳ್ತಿರಲ್ಲ, ಆವಾಗಿಂದ ಕೇಳ್ತಾನೆ ಇದ್ದೀನಿ. ಯಾರು ಹೇಳ್ತಾನೆ ಇಲ್ಲ ಅಡ್ರೆಸ್ಗಳು. ಥ್ಯಾಂಕ್ಸ್ ಅಣ್ಣ, ತುಂಬಾ ಉಪಕಾರ ಆಯ್ತು ನಿಮ್ಗೆ. ಥ್ಯಾಂಕ್ಸ್ ಅಣ್ಣ. ಆಯ್ತಾಯ್ತು. ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು. ಆಯ್ತು, ಹೋಗಪ್ಪ. ಹೌದು, ಏನ್ ಹೇಳಿದ್ರು ಅವರು? ಕಳ್ಸಿ ಅಂದ್ರು, ಹಾಸ್ಪಿಟಲ್ ಹತ್ರ ಕಳ್ಸು ಅಂದ್ರು ಅವರು. ಹೌದು, ಇಲ್ಲಿ ಯಾವ ಹಾಸ್ಪಿಟ್ಲು? ನೀನೇನ್ ಹಾಸ್ಪಿಟ್ಲ್ ಕೇಳಿದೆ? ಅದೇ ಗೌರ್ಮೆಂಟ್ ಹಾಸ್ಪಿಟಲ್. ಇನ್ನೊಂದ್ಸಲ ಮಾಡ್ಬಿಡ್ತೀರಾ? ಇಲ್ಲ, ಬೇಡ, ಹೋಗಪ್ಪ. ಇನ್ನೊಂದ್ಸಲ ಮಾಡ್ಬಿಡಿ. ಬೇಡ, ಹೋಗಪ್ಪ. ಇನ್ನೊಂದ್ಸಲ ಮಾಡ್ಬಿಡಿ. ಬೇಡ, ಹೋಗ. ಒಂದ್ಸಲ ಹೇಳಿದ್ರೆ ಕೇಳು, ಬೇಡ ಅಂತ ಅಲ್ವಾ? ಯಾಕೆ? ಬೇಡ, ಹೋಗು. ಏನ್ ಕಣ? ಸಾಕು, ಒಂದ್ಸಲ ಮಾಡ್ದಲ್ಲ. ಇನ್ನೊಂದ್ಸಲ ಮಾಡ್ಬಿಡಿ, ನನಗೆ ಇಷ್ಟ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಪ್ರೀತಿಗಿಂತ ಜಗವ ಬೆಳಗೋ. ಇವಾಗ ಇದೇ ಕಾನ್ಸೆಪ್ಟ್ ಏನಂದ್ರೆ ಇದೇ ಕಾನ್ಸೆಪ್ಟ್ ಅಂದ್ರೆ ಈ ತರ ಅಣ್ಣ ಅದ್ ಮಾಡ್ಬಿಟ್ರ ಅವ್ರನ್ನ
ಯಾಕೆ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಯ್ತು ನಿಜ ಹೇಳ್ಬೇಕಾದ್ರೆ. ಇವಾಗ ಆವಾಗ ಏನಾಯ್ತು ಹೇಳು? ಹೋಗ್ಬಿಟ್ರು ಒಬ್ರು ಅಲ್ಲ ಅವ್ರು ಮಾಡಿದ್ರ ಅದಕ್ಕಲ್ಲ. ಇನ್ನೊಂದು ಈ ಕಾನ್ಸೆಪ್ಟ್ ಏನಂದ್ರೆ, ಈಚೆ ಇವಾಗ ಪಬ್ಲಿಕ್ ಅಲ್ಲಿ ಇರ್ತಾರಲ್ಲ, ಹಿಂಗೆ ಹುಷಾರಿಲ್ಲ ಈ ತರ, ಹಿಂಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಾರೆ, ಈ ತರ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಫೋನ್ ಮಾಡಿ ಕೊಟ್ಬಿಡ್ತೀನಿ. ಇವ್ರು ಬಂದ್ಬಿಟ್ಟು ನಿಮ್ಗೆ ಏನಂತಾರೆ, ಈ ತರ ಹಿಂಗೆ ಅವ್ರಿಗೆ ಇದಾಗಿದೆ, ಹುಷಾರಿಲ್ಲ, ಏನೇನೋ ಅವ್ರಿಗೆ ಏನೇನೋ ಆಗ್ಬಿಟ್ಟಿದೆ ಅಲರ್ಜಿ ಅದು ಇದು ಅಂತ ಏನೋ ನಿಮ್ಗೆ ಹೇಳ್ತಾರೆ. ಈ ತರ ಫೋನ್ ಎಲ್ಲ ಸರಿ ಮಾಡ್ಕೊಂಡು ಮಾತಾಡಿ ಅಂತ. ಅದೇ ತಾನೇ ಹೇಳಿದ್ ನಿಮ್ಗೆ ಅವರು. ಆವಾಗ ನಿಮ್ಗೇನು ಅನಿಸ್ತು ಹೇಳಿ? ಒಂದು ಭಯ. ಹಾಸ್ಪಿಟ್ಲಿಗೆ ಹೋಗ್ಬೇಕು ನನ್ಗನ್ನಿಸ್ತು. ಬಟ್ ಆದ್ರೆ ನನಗೇನೋ ರೋಗ ಇದೆ ಅಂತಂದಾಗ ನೀವು ಮಾಡೋಕೆ ಬಂದಾಗ ಏನು ಬೇಡ ಅಂತಿಲ್ಲ. ಹಂಗಲ್ಲ ಹಂಗಲ್ಲ, ಏನೋ ಒಂದ್ಸಲ ಮಾಡ್ತಾರೆ, ಸದಿ ಅದಕ್ಕೆ ಕೇಳ್ತಾರ. ಒಂದ್ಸಲ ಮಾಡ್ದೆ ಓಕೆ. ಸರಿ ಅಣ್ಣ, ಆಯ್ತು, ದಯವಿಟ್ಟು ಕ್ಷಮೆ ಇರಲಿ. ಸರಿನಾ? ಸರಿ ಸರಿ. ಒಂದು ನಾಯಿ ಮಾಡ್ಬಿಡಿ. ಮಾಡ್ಬಿಡಿ. ಕಾಮಿಡಿಗೆ